ಶೆಟ್ಟರ್ ಈಗ ಬಿಜೆಪಿಗೆ ಬಂದಾಯಿತು, ಗರ್ವಾಪ್ಸಿ ನಡೆದಾಯಿತು. ಹಾಗಾದರೆ ಮುಂದಿನ ದಿನಗಳಲ್ಲಿ ಯಾರು ಬರ್ತಾರೆ? ಈ ಗರ್ವಾಪ್ಸಿ ಅಭಿಯಾನ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ? ಲೋಕಸಭೆ ಚುನಾವಣೆ ಗೆಲ್ಲಲಿಕ್ಕೆ ತಂತ್ರಗಾರಿಕೆಯನ್ನು ಬಿಜೆಪಿ ಈ ರೂಪದಲ್ಲಿ ರೂಪಿಸ್ತಾ ಇದೆಯಾ? ಜಗದೀಶ್ ಶೆಟ್ಟರ್ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಮೂವರು ನಾಯಕರುಗಳಿಗೆ ಗಾಳ ಹಾಕಿದ್ದಾರೆ ಎನ್ನುವ ಮಾಹಿತಿ. ಆ ಮೂವರು ನಾಯಕರ ಜೊತೆ ಪ್ರಮುಖವಾಗಿ ಗುರುತಿಸಿಕೊಳ್ಳುವುದು ಅಥಣಿಯ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ. ಅವರ ಜೊತೆಗೆ ಇನ್ನಿಬ್ಬರು ಇದ್ದಾರಂತೆ. ಬೈಲಹೊಂಗಲದ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್, ರಾಮದುರ್ಗದ ಮಾಜಿ ಶಾಸಕ ಮಹಾದೇವಪ್ಪ ಯಾದವಾಡ. ಶತಾಯಗತಾಯ ಬೆಳಗಾವಿ ಚಿಕ್ಕೋಡಿಯನ್ನು ಉಳಿಸಿಕೊಳ್ಳಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಮರಳಿ ಮನೆಗೆ ಬರ್ತಾರ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ವಿರುದ್ಧ ಬಂಡಾಯ ಎದ್ದಿದ್ರು. ನೋಡಿ, ಇಲ್ಲಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ರಾಮದುರ್ಗದ ಮಾಜಿ ಶಾಸಕ ಮಹಾದೇವಪ್ಪ ಯಾದವಾಡ ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರೇ ಖುದ್ದು ಆಪರೇಷನ್ಗಿಳಿದಿದ್ರು. ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಮುಂದಾಗಿದ್ದರು. ಕೆಲವಷ್ಟು ನಾಯಕರನ್ನು ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ತರುವಲ್ಲಿ ಯಶಸ್ವಿಯಾಗಿದ್ದರು. ಹೀಗೆ ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದ ನಾಯಕರಲ್ಲಿ ಮಹಾದೇವಪ್ಪ ಯಾದವಾಡ ಕೂಡ. ಅದು ಜಗದೀಶ್ ಶೆಟ್ಟರ್ ಅವರ ಮೂಲಕವೇ ಪಕ್ಷವನ್ನು ಸೇರಿದ್ದು. ಈಗ ಜಗದೀಶ್ ಶೆಟ್ಟರೇ ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ. ಮಹಾದೇವಪ್ಪ ಯಾದವಾಡ ಅವರ ಕಥೆ ಏನು? ರಾಮಪ್ಪ ಲಮಾಣಿ ಅವರ ಕಥೆ ಏನು? ಅಥವಾ ಅವ್ರನ್ನ ಜಗದೀಶ್ ಶೆಟ್ಟರ್ ಹಾದಿಯಲ್ಲಿ ಬಂದು ಕಾಂಗ್ರೆಸ್ ಮನೆಯನ್ನು ಸೇರಿದಂಥವರು ಕಾಂಗ್ರೆಸ್ ಮನೆಯಲ್ಲೇ ಗಟ್ಟಿಯಾಗಿ ಉಳಿದುಕೊಳ್ತಾರಾ? ಜಗದೀಶ್ ಶೆಟ್ಟರ್ ತೆಗೆದುಕೊಂಡ ಟರ್ನ್ ಅಂತೆ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಗೆ ಮರಳಿ ಮನೆಗೆ ಹೋಗ್ತಾರಾ? ಇವೆಲ್ಲ ಪ್ರಶ್ನೆಗಳಿದೆ. ಆಯಾ ನಾಯಕತ್ವ ಆ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಜಗದೀಶ್ ಶೆಟ್ಟರ್ ಈಗ ಏಕಾಂಗಿಯಾಗಿ ಬಂದು ಏಕಾಂಗಿಯಾಗಿ ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಏಕಾಂಗಿಯಾಗಿ ಬಂದರೂ ಕೂಡ ತಮ್ಮ ಜೊತೆಗೆ ಕೆಲವಷ್ಟು ನಾಯಕರನ್ನು ಕಾಂಗ್ರೆಸ್ಗೆ ಕರೆತಂದಿದ್ರು. ಈಗ ಕಾಂಗ್ರೆಸ್ನಲ್ಲಿ ಬಿಟ್ಟು ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ. ಅವರ ಕಥೆ ಏನು ಅಂತ ಲೆಕ್ಕ ಹಾಕಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಬೆಳವಣಿಗೆಗಳು ನಡೆದರೆ ಇವರು ಜಗದೀಶ್ ಶೆಟ್ಟರ್ ಹಾದಿಯನ್ನು ತುಳಿದರೂ ಕೂಡ ಅಚ್ಚರಿ ಪಡಬೇಕಾದಂಥ ವಿಷಯ ಇಲ್ಲ.